ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ತಾಲೂಕಿನ ಹಿರಿಸಾವೆ ಗ್ರಾಮ ದೇವತೆ ಚೌಡೇಶ್ವರಿ ಅಮ್ಮನವರಿಗೆ 70 ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ನೂತನ ರಥದ ಲೋಕಾರ್ಪಣೆ ಕಾರ್ಯ ಸೋಮವಾರದಂದು ತಾಲೂಕಿನ ಹಿರಿಸಾವೆಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ. ಸಾವಿರಾರು ಭಕ್ತರು ಭಾಗಿ. ರಥೋತ್ಸವದ ಅಂಗವಾಗಿ ಕಳೆದೊಂದು ವಾರದಿಂದ ದೇವಾಲಯದಲ್ಲಿ ವಿಶೇಷ ಪೂಜೆ. ಅಬಕಾರಿ ಪ್ರಕರಣದಡಿ ದೂರು ದಾಖಲಾಗಿ ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಕೇಸ್ ನಡೆಯುತ್ತಿದ್ದು, ಕಳೆದ 3 ವರ್ಷಗಳಿಂದ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿರುವ ಗೂರನಹಳ್ಳಿ ಮಂಟಿ ನಿವಾಸಿ ಜಮೀರ್. ವಾರ್ತೆಗಳ ವಿವರ. ತಾಲೂಕಿನ ಹಿರಿಸಾವೆಯಲ್ಲಿನ ಗ್ರಾಮ ದೇವತೆಯಾದ ಚೌಡೇಶ್ವರಿ ಅಮ್ಮನವರಿಗೆ ಗ್ರಾಮಸ್ಥರು ಮತ್ತು ಭಕ್ತರ ಸಹಕಾರದಿಂದ ನೂತನ ರಥವನ್ನ ನಿರ್ಮಾಣ ಮಾಡಿದ್ದು, ನೂತನ ರಥದ ಲೋಕಾರ್ಪಣೆ ಕಾರ್ಯವು ಇದೇ ಏಪ್ರಿಲ್ 29ರ ಸೋಮವಾರದಂದು ನಡೆಯಲಿದೆ. ಹಿರಿಸಾವೆ ಗ್ರಾಮದಲ್ಲಿ ಪ್ರತಿ ವರ್ಷದ ಏಪ್ರಿಲ್ ತಿಂಗಳಲ್ಲಿ ನಡೆಯುವ ನಮ್ಮೂರ ಹಬ್ಬದಲ್ಲಿ ದೇವಿಯವರ ಬ್ರಹ್ಮರಥೋತ್ಸವ ಜರುಗಿತು. ಕಳೆದ 55 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದ ರಥವು ಶಿಥಿಲವಾಗಿತ್ತು. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಕಳೆದ ವರ್ಷದ ಜಾತ್ರೆಯ ನಂತರ ನೂತನ ತೇರಿನ ನಿರ್ಮಾಣಕ್ಕೆ ತೀರ್ಮಾನಿಸಿದ್ದರು. ಅದರಂತೆ ದೇವಿಯವರ ಒಕ್ಕಲು ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ಭಕ್ತರ ಸಹಕಾರವನ್ನ ಪಡೆದು ಸುಮಾರು 70 ಲಕ್ಷ ರು ವೆಚ್ಚದಲ್ಲಿ ಮರದ ರಥವನ್ನು 6 ತಿಂಗಳಲ್ಲಿ ಸಿದ್ಧಪಡಿಸಲಾಗಿದೆ. ರಥವು ಕಳಸ ಸೇರಿದಂತೆ 34 ಅಡಿ ಎತ್ತರವನ್ನ ಹೊಂದಿದೆ. 13 ಅಡಿ ಅಗಲದ 4 ಮೂಲೆ ಭುಜದ ರಥಕ್ಕೆ ತೇಗ, ಹೊನ್ನೆ, ಮತ್ತಿ ಮತ್ತು ಬೇವು ಸೇರಿದಂತೆ ಹಲವು ಬೆಲೆ ಬಾಳುವ ಮರಗಳನ್ನು ಬಳಸಲಾಗಿದೆ. ರಥದ ಮೊದಲ ಹಂತದಲ್ಲಿ ಅಷ್ಟಲಕ್ಷ್ಮಿಯರ ಚಿತ್ರಗಳು, ಎರಡನೇ ಹಂತದಲ್ಲಿ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಕಾಲರಾತ್ರಿ, ಕಾತ್ಯಾಯಿನಿ, ಮಹಾಗೌರಿ, ಸಿದ್ಧಿದಾತ್ರಿ, ಚಂದ್ರಘಟ ದೇವಿಯರು ಸೇರಿದಂತೆ ನವದುರ್ಗೆಯರು, ಗಣೇಶ, ಪರಮೇಶ್ವರ, ಸುಬ್ರಹ್ಮಣ್ಯ ಸೇರಿದಂತೆ ದೇವರುಗಳು ಮತ್ತು ಆನೆ, ಸಿಂಹ, ಹಂಸ ಸೇರಿದಂತೆ ಹಲವು ದೇವರುಗಳ ವಾಹನಗಳಾದ ಪ್ರಾಣಿಗಳ ಚಿತ್ರಗಳನ್ನು ಶಿವಮೊಗ್ಗದ ಶಿಲ್ಪಿಗಳಾದ ಸಂತೋಷ್ ಮತ್ತು ನಿಖಿಲ್ ರವರ ತಂಡದವರು ತೇರಿನ ಸುತ್ತ ಕೆತ್ತಿದ್ದಾರೆ. ರಥದ ಕೆತ್ತನೆ ಕಾರ್ಯ ಮತ್ತು ಜೋಡಣೆ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಲೋಕಾರ್ಪಣೆ ಕಾರ್ಯಕ್ರಮವನ್ನು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಏರ್ಪಡಿಸುವುದಾಗಿ ಗ್ರಾಮದ ಎಚ್ಎಸ್ ಕುಮಾರ್, ಎಚ್ಜಿ ಮಂಜುನಾಥ್, ಎಚ್ಸಿ ಮಂಜುನಾಥ್ ಹೇಳಿದರು. ಇದೇ 28ರ ಭಾನುವಾರ ಸಂಜೆ ಗೋಧೂಳಿ ಲಗ್ನದಲ್ಲಿ ದೇವತಾ ಪ್ರಾರ್ಥನೆ, ಗಣಪತಿ ಪೂಜೆ, ರಥಶುದ್ಧಿ, ರಾಕ್ಷೋಜ್ಞ, ಅಘೋರಾಸ್ತ್ರ, ವಾಸ್ತು, ರಥಾದಿವಾಸ ಹೋಮಗಳು ಮತ್ತು ದಿಗ್ಬಲಿ ಸೇರಿದಂತೆ ಪೂಜೆಗಳು ನಡೆಯಲಿವೆ. 29ರ ಸೋಮವಾರ ಬೆಳಗ್ಗೆ 9 ಗಂಟೆಗೆ ರಥದ ಪ್ರತಿಷ್ಠಾಂಗ, ಕಲಾ ಹೋಮಗಳು, ಪ್ರಾಣ ಪ್ರತಿಷ್ಠೆ, ಪೂರ್ಣಾಹುತಿ, ರಥಪೂಜೆ, ಕುಂಭಾಭಿಷೇಕ ಮತ್ತು ವಿವಿಧ ಪೂಜೆಗಳು ನಡೆಯಲಿವೆ. ಆದಿಚುಂಚನಗಿರಿ ಮಠದ ಡಾ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮಧ್ಯಾಹ್ನ 12 ಗಂಟೆಗೆ ನೂತನ ತೇರನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಶಾಸಕ ಸಿಎನ್ ಬಾಲಕೃಷ್ಣರವರು, ರಾಜ್ಯ ಕವಿಕಾದ ಅಧ್ಯಕ್ಷ ಎಚ್ಸಿ ಲಲಿತ್ ರಾಘವ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬೋರಣ್ಣ ಸೇರಿದಂತೆ ಹಲವು ಜನಪ್ರತಿನಿಧಿಗಳು, ದಾನಿಗಳು ಭಾಗವಹಿಸಲಿದ್ದಾರೆ ಎಂದು ರಥ ನಿರ್ಮಾಣದ ಸಮಿತಿಯವರಾದ ಎಚ್ಆರ್ ಬಾಲಕೃಷ್ಣ ಮತ್ತು ಎಚ್ಜಿ ರಾಮಕೃಷ್ಣ ತಿಳಿಸಿದರು. ಹಿರಿಸಾವೆ ಚೌಡೇಶ್ವರಿ ದೇವಸ್ಥಾನಕ್ಕೆ 100 ವರ್ಷಗಳ ಇತಿಹಾಸವಿದ್ದು, ದೇವರ ತವರು ಮನೆಯಾದ ಹೊನ್ನಿನಹಳ್ಳಿಯಲ್ಲಿ ಭಕ್ತಿ ಭಾವದಿಂದ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ನಿರ್ಮಾಣ ಮಾಡಿರತಕ್ಕಂಥದ್ದು ಅಗಲ ಬಂದು 13 ಅಡಿ ಎತ್ತರದ ಅಗಲ, ಎತ್ತರ 34 ಅಡಿ ಎತ್ತರ ಬರುತ್ತದೆ. ರಥಕ್ಕೆ ಬೇಕಾದಂಥ ದೂರಿ ಮತ್ತು ಚಕ್ರಗಳು ಮತ್ತಿ ಮರದಲ್ಲಿ ಮಾಡಲಾಗುತ್ತದೆ. ಅದಕ್ಕೆ ಬೇಕಾದಂಥ ಸ್ಟೇರಿಂಗ್ ವ್ಯವಸ್ಥೆ ಇರುತ್ತದೆ. ಸ್ಟೇರಿಂಗ್ ವ್ಯವಸ್ಥೆಗೆ ಕಬ್ಬಣ ಅಟ್ಯಾಚ್ಮೆಂಟ್ ಮಾಡಿ ಬಾಲ್ ಸಿಸ್ಟಮಿನ ವ್ಯವಸ್ಥೆಯಲ್ಲಿ ಇರ್ತದೆ. ಹೊರಾಂಗಣ ಪ್ರದಾಂಗಣದಲ್ಲಿ ಬರುವಂಥ ಗಡ್ಡೆ ರೂಪದಲ್ಲಿ ಒನ್ನೆ ಮತ್ತು ತ್ಯಾಗ, ಒಳಗಡೆ ಬಂದೋಬಸ್ತಾಗಿ ಮಾಡಿರತಕ್ಕಂಥದ್ದು ಮತ್ತಿ ಮರ. ಅದಕ್ಕೆ ಬೇಕಂತ ಸುವ್ಯವಸ್ಥೆ ಆದಂತಹ ರಾಡುಗಳಾದಂಥ ಕಬ್ಬಿಣದ ರಾಡುಗಳು, ಹೊರಡೆ ಬರುವಂತಹದ್ದು ಸಿಂಹ, ನವದುರ್ಗೆಯರು ಮತ್ತು ಎರಡನೇ ಮೊದಲನೇ ಹಂತದಲ್ಲಿ ಅಷ್ಟಲಕ್ಷ್ಮಿಯರು, ವಾಹನಗಳು, ಶತಭುಜ ಮೂಲ ರಥ ಬರುವಂಥ ರಥ ಇದೆ. ತಾಲೂಕಿನ ನುಗ್ಗೇಹಳ್ಳಿ ಗ್ರಾಮದಲ್ಲಿನ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸೋಮವಾರದಂದು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ರಥೋತ್ಸವದ ಅಂಗವಾಗಿ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿಗೆ ವಿಶೇಷ ಪೂಜೆ, ಅಭಿಷೇಕ, ಹೂವಿನ ಅಲಂಕಾರ, ಮಹಾಮಂಗಳಾರತಿ ನೆರವೇರಿತು.
ಗ್ರಾಮದ ರಾಜಬೀದಿಗಳಲ್ಲಿ ದೇವರ ಉತ್ಸವವನ್ನ ನಡೆಸಿ ನಂತರ ಸಂಪ್ರದಾಯದಂತೆ ರಥದ ಸುತ್ತ ದೇವರಿಗೆ ಪ್ರದಕ್ಷಿಣೆಯನ್ನ ನಡೆಸಿ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ವಿವಿಧ ಪೂಜೆಗಳು ನೆರವೇರಿದ ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಆಗಮಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡರು. ರಥೋತ್ಸವದ ಅಂಗವಾಗಿ ಕಳೆದ 1 ವಾರಗಳಿಂದ ದೇವಾಲಯದಲ್ಲಿ ವಿಶೇಷ ಪೂಜೆ, ಉತ್ಸವಗಳು ನಡೆಯುತ್ತಿವೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಸಮಿತಿ ವತಿಯಿಂದ ಭಕ್ತರಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು. ರಥೋತ್ಸವದಲ್ಲಿ ತಹಶೀಲ್ದಾರ್ ಗೋವಿಂದರಾಜ್, ಚುನಾವಣಾ ಶಿರಸ್ತೇದಾರ್ ಪೂರ್ಣಿಮಾ, ಶಿರಸ್ತೇದಾರ್ ಗಿರೀಶ್ ಬಾಬು, ದೇವಾಲಯದ ಧರ್ಮದರ್ಶಿ ಸಮಿತಿಯ ಅಧ್ಯಕ್ಷೆ ಛಾಯಾಮಣಿ, ಆಗಮಿಕರಾದ ಎಆರ್ ಶ್ರೀಧರ್, ಪ್ರಧಾನ ಅರ್ಚಕ ಎನ್ಜೆ ರಾಮಸ್ವಾಮಿ, ತಾಲೂಕು ಅರ್ಚಕರ ಸಂಘದ ಅಧ್ಯಕ್ಷ ಶ್ರೀಧರ್ ಮೂರ್ತಿ, ಶಾಸಕ ಸಿಎನ್ ಬಾಲಕೃಷ್ಣ ಮತ್ತವರ ಪುತ್ರ ಜಯದೀಪ್ ಗೌಡ, ಹೋಬಳಿ ಉಪ ತಹಶೀಲ್ದಾರ್ ಲೋಕೇಶ್, ನಾಗರಿಕ ವೇದಿಕೆಯ ಅಧ್ಯಕ್ಷ ತೋಟಿ ನಾಗರಾಜ್, ಪ್ರಮುಖರಾದ ಪ್ರಸನ್ನ ಕೇಶವಾಚಾರ್, ಜಗನ್ನಾಥ್, ಎನ್ಎಸ್ ಪ್ರಕಾಶ್, ಕೃಷ್ಣೇಗೌಡ, ವಿಜಯಲಕ್ಷ್ಮಿ ಜಗದೀಶ್, ಎನ್ಎಸ್ ಲಕ್ಷ್ಮಣ್, ರಮ್ಯಾ ಲೋಕೇಶ್, ಹೊನ್ನೇಗೌಡ, ಜಿತೇಂದ್ರ ಕುಮಾರ್, ವಿನಯ್ ದೀಪು, ಎನ್ಎಸ್ ಗಿರೀಶ್, ಎನ್ಸಿ ವಿಶ್ವನಾಥ್, ದೇವಾಲಯದ ಧರ್ಮದರ್ಶಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಸೇವಾ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ನುಗ್ಗೇಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು, ಭಕ್ತರು ಪಾಲ್ಗೊಂಡಿದ್ದರು. ಅಬಕಾರಿ ಪ್ರಕರಣದಡಿ ದೂರು ದಾಖಲಾಗಿ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಿದ್ದ ಜಮೀರ್ ಬಿನ್ ಫಕ್ರುದ್ದೀನ್ ಚನ್ನರಾಯಪಟ್ಟಣ ನಿವಾಸಿ ನಾಪತ್ತೆಯಾಗಿದ್ದು, ಅವನನ್ನ ಕಂಡ ಕೂಡಲೇ ಸಾರ್ವಜನಿಕರು ಹತ್ತಿರದ ಪೊಲೀಸ್ ಠಾಣೆಗೆ ಅಥವಾ ಅಬಕಾರಿ ಇಲಾಖೆಗೆ ತಿಳಿಸುವಂತೆ ಅಬಕಾರಿ ಇಲಾಖೆ ತಿಳಿಸಿದೆ. ಚನ್ನರಾಯಪಟ್ಟಣ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಅಬಕಾರಿ ಪ್ರಕರಣದಡಿ ದಾಖಲಾಗಿರುವ ಪ್ರಕರಣದ ಸಂಖ್ಯೆ 4/2022 ಸಿಸಿ ಸಂಖ್ಯೆ ನಂಬರ್ 153/2021 ಪ್ರಕರಣದ ಆರೋಪಿಯಾದ ಜಮೀರ್ ಬಿನ್ ಫಕ್ರುದ್ದೀನ್ ಎಂಬ 28 ವರ್ಷದ ವ್ಯಕ್ತಿ ಪಟ್ಟಣದ ಗೂರನಹಳ್ಳಿ ಮಂಟಿ ನಿವಾಸಿ. ಈತ ಸುಮಾರು 3 ವರ್ಷಗಳಿಂದ ಅಂದರೆ ದಿನಾಂಕ 27/5/2021 ಪ್ರಕರಣದಡಿ ನ್ಯಾಯಾಲಯಕ್ಕೆ ಹಾಜರಾಗದೆ ನಾಪತ್ತೆಯಾಗಿದ್ದಾನೆ. ಆರೋಪಿಯು ಕಂಡುಬಂದಲ್ಲಿ ಇಲ್ಲವೇ ಆರೋಪಿಯ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಸಾರ್ವಜನಿಕರು ಕೂಡಲೇ ಅಬಕಾರಿ ನಿರೀಕ್ಷಕರ ಕಚೇರಿ ಚನ್ನರಾಯಪಟ್ಟಣ ವಲಯ, ಚನ್ನರಾಯಪಟ್ಟಣ ಅಥವಾ ಚನ್ನರಾಯಪಟ್ಟಣ ಟೌನ್ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ನೀಡಬೇಕಾಗಿ ಸಾರ್ವಜನಿಕರಲ್ಲಿ ವಿನಂತಿಸಿದ್ದಾರೆ. ಸದರಿ ಆರೋಪಿಯು ಕಂಡುಬಂದಲ್ಲಿ ಈ ಕೆಳಗಿನ ದೂರವಾಣಿ ಸಂಖ್ಯೆಗಳಾದ 08176256084 ಅಬಕಾರಿ ನಿರೀಕ್ಷಕರು 9964697698 ಅಬಕಾರಿ ಉಪನಿರೀಕ್ಷಕರು 8431559216ಗೆ ಕರೆ ಮಾಡಿ ತಿಳಿಸಬೇಕಾಗಿ ವಿನಂತಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕಿನ ಹಿರಿಸಾವೆ ಗ್ರಾಮ ದೇವತೆ ಚೌಡೇಶ್ವರಿ ಅಮ್ಮನವರಿಗೆ 70 ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ನೂತನ ರಥದ ಲೋಕಾರ್ಪಣೆ ಕಾರ್ಯ ಸೋಮವಾರದಂದು. ತಾಲೂಕಿನ ಹಿರಿಸಾವೆಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವ, ಸಾವಿರಾರು ಭಕ್ತರು ಭಾಗಿ. ರಥೋತ್ಸವದ ಅಂಗವಾಗಿ ಕಳೆದೊಂದು ವಾರದಿಂದ ದೇವಾಲಯದಲ್ಲಿ ವಿಶೇಷ ಪೂಜೆ. ಅಬಕಾರಿ ಪ್ರಕರಣದಡಿ ದೂರು ದಾಖಲಾಗಿ ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಕೇಸ್ ನಡೆಯುತ್ತಿದ್ದು, ಕಳೆದ 3 ವರ್ಷಗಳಿಂದ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿರುವ ಗೂರನಹಳ್ಳಿ ಮಂಟಿ ನಿವಾಸಿ ಜಮೀರ್. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.